ಸದ್ಗತಿಯನ್ನು ಕೊಡ್ತಾ ಇದ್ದಾನೆ. ಸೌರಾಷ್ಟ್ರೇ ಸೋಮನಾಥಂಚ, ಸೌರಾಷ್ಟ್ರದಲ್ಲಿ ಸೋಮನಿಯ ನಾಥ ಅನ್ನತಕ್ಕಂತಹ ಸೋಮನಾಥನ ಹೆಸರಿನಿಂದ ಆತ ಪ್ರತ್ಯಕ್ಷನಾಗಿದ್ದಾನೆ. ಅಲ್ಲಿ ಒಂದು ಪುಟ್ಟ ಪ್ರಶ್ನೆ ಕೇಳ್ತೀನಿ, ಇದ್ರ ತೂಕಡಿಸ್ಬಿಡ್ತೀನಿ. ಆ ಪ್ರಶ್ನೆ ನೀವು ಯೋಚನೆ ಮಾಡಿ, ಅರ್ಥ ಹೊಡೆಯಿತು ಅಂತ ತಕ್ಷಣ ಉತ್ತರ ಹೇಳಬೇಡಿ, ಅದು ತಪ್ಪಾಗಿರೋ ಸಾಧ್ಯ ಇದೆ. ಸೋಮನಾಥ, ಸೋಮ ಅಂದ್ರೆ ಅರ್ಥ ಏನು? ತಕ್ಷಣ ಹೇಳಬೇಡಿ ಇಲ್ಲ, ನಾನು ತಕ್ಷಣ ಹೇಳ್ಬಿಟ್ರಿ. ಸೋಮ ಅಂದ್ರೆ ಅರ್ಥ ಏನು ಈಗ ಹೇಳಲೇನು? ಇರಲಿ, ನೀವು ಕೊಟ್ಟ ಒಂದು ಉತ್ತರವನ್ನು ತಗೊಳ್ಳೋಣ, ಆದ್ರೆ ಅಷ್ಟೇ ಇಲ್ಲ, ಅದನ್ನು ಯೋಚನೆ ಮಾಡಿ ಇದ್ದೆ ನಾನು. ಸೋಮ ಅಂದ್ರೆ ಚಂದ್ರ ಅಂತ ಒಂದು ಅರ್ಥ. ಈ ಒಂದೊಂದು ಅವತಾರದಲ್ಲಿಯೂ ಒಂದೊಂದು ದರ್ಶನದಲ್ಲಿಯೂ ಒಂದೊಂದು ರಹಸ್ಯ ಉಂಟು. ದ್ವಾದಶ ಜ್ಯೋತಿರ್ಲಿಂಗಗಳು 12 ವಿಧವಾಗಿರತಕ್ಕಂತಹ ಸತ್ಯಗಳನ್ನು ನಮಗೆ ಹೇಳಿದೆ. ಮೊದಲನೆಯದು ಸೋಮನಾಥ. ಸೌರಾಷ್ಟ್ರೇ ಸೋಮನಾಥಂಚ, ಸೋಮ ಅಂದರೆ ಚಂದ್ರ ಅಂತ ಹೇಳಿದೆ. ಆಯ್ತು. ಈ ಚಂದ್ರನಿಗೆ ಒಂದು ಅಹಂಕಾರ. ಈ ಮೊಟ್ಟ ಮೊದಲನೆಯ ಸೋಮನಾಥ ಹೇಳತಕ್ಕಂಥದ್ದು ಈ ಕಾಮ್ಯವನ್ನು ಕುರಿತು. ಒಬ್ಬ ಹೆಂಡತಿ, ಇಬ್ಬರು ಹೆಂಡತಿ, 3 ಹೆಂಡತಿ, 27 ಮಂದಿ ಹೆಂಡತಿಯರು. ಹೋಗಲಿ, ಅದಾದರೂ ಅವನು ಸಮಜಾಯಿಷಿ ಕೊಟ್ಟು ಸಮಾನವಾಗಿ ನೋಡಿದ್ನೆ. ರೋಹಿಣಿಯ ಮಹಾಮಾನ್ಯತೆ. ಆ 27 ಜನ ಪತ್ನಿಯರಿಗೂ ಅಪ್ಪನೊಬ್ಬ ದಕ್ಷ ಪ್ರಜಾ. ಆ ದಕ್ಷ ಚಂದ್ರನಿಗೆ ಹೇಳಿದ, 1 ಸಲ ಹೇಳಿದ, 2 ಸಲ ಹೇಳಿದ, 3 ಸಲ ಹೇಳಿದ, ನೀನು ಮಾಡ್ತಾ ಇರತಕ್ಕಂಥದ್ದು ಸರಿಯಲ್ಲ, ಸಮಾನತಾ ದೃಷ್ಟಿಯಿಂದ ಎಲ್ಲರ ಜೊತೆಗೂ ವ್ಯವಹರಿಸಬೇಕು ಅಂತ. ಗಮನಿಸಿ, ಯಾರು ಸಮಾನತಾ ದೃಷ್ಟಿಯನ್ನು ಹೊಂದಿರುವುದಿಲ್ಲ ಅವರಿಗೆ ಈಶ್ವರನಲ್ಲಿ ಮಾನ್ಯತೆ ಇಲ್ಲ. ಅದಕ್ಕೆ ಮೂಲವಾಗಿ ಈಗ ದಕ್ಷ ಪ್ರಜಾಪತಿ ಅವರಿಗೆ ಶಾಪ ಕೊಟ್ಟ, ನಿನಗೆ ಕ್ಷಯ ಬರಲಿ ಅಂತ. ಎಚ್ಚರಿಕೆಯಿಂದ ಗಮನಿಸಿ, ನಾನು ಕೊನೆ ಪ್ರಶ್ನೆ ಕೇಳಿದ್ದೀನಿ ಅಂದ್ಕೊಂಡು ಗಮನಿಸಿ. ಮೊಟ್ಟ ಮೊದಲನೆಯ ಅವತಾರದ ಉದ್ದೇಶದ ಮೂಲ ಸತ್ವ ಇರತಕ್ಕದ್ದು, ಯಾರು ಯಾರು ಅಸಮಾನತೆಯಲ್ಲಿ ಮನಸ್ಸನ್ನು ಹೊಂದುತ್ತಾರೋ, ಯಾರು ಸಮಾನತಾ ದೃಷ್ಟಿಯನ್ನು ಹೊಂದಿರುವುದಿಲ್ಲವೋ ಅವರಿಗೆ ರುದ್ರನ ಶಾಪ ಉಂಟು ಅಂತ. ದಕ್ಷ ಶಾಪ ಕೊಟ್ಟ ಚಂದ್ರನಿಗೆ, ನಿನಗೆ ಕ್ಷಯ ಬರಲಿ. ಕ್ಷಯ ಅಂದರೆ ಕ್ಷೀಣಿಸು. ಯಾರು ಅಸಮಾನತೆಯನ್ನ ರೂಢಿಸ್ತಾರೋ ಅವರು ಕ್ಷೀಣಿಸ್ತಾರೆ ಅಂತ. ಶ್ರೀ ಶ್ರೀ ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ ಹೇಳತಕ್ಕಂಥದ್ದೇ ಅಸಮಾನತೆಯನ್ನು. ಅಸಮಾನತೆಯನ್ನ ತಿರಸ್ಕರಿಸಿ ಸಮಾನತೆಯನ್ನ ಸ್ಥಾಪನೆ ಮಾಡಿದ್ದೇ ಅದ್ವೈತ ಸಿದ್ಧಾಂತ. ಅದನ್ನ ಅಂದು ತೀರ್ಪು ಕೊಡ್ತಾ ಇದ್ದಾರೆ, ನೀನು ಸಮಾನನಾಗಿ ನೋಡದೆ ಹೋದರೆ ನೀನು ಕ್ಷೀಣಿಸ್ತೀಯ. ಹಾಗಾದರೆ ನಾನು ಕ್ಷೀಣಿಸಕೂಡದಾದರೆ ಯಾರನ್ನ ಪ್ರಾರ್ಥನೆ ಮಾಡಬೇಕು? ಸ್ತ್ರೀಯರಿಗೂ ಪುರುಷರಿಗೂ ಸಮಾನತೆಯನ್ನು ಕೊಟ್ಟಂಥ ಪ್ರಪ್ರಥಮ ದೈವ ಅಂದರೆ ಅರ್ಧನಾರೀಶ್ವರ, ಈಶ್ವರ. ಹಾಗೇನು ಸ್ತ್ರೀಯರನ್ನು ತಲೆಯ ಮೇಲೆ ಕೂಡಿಸಿಕೊಂಡಂಥವನು ಗಂಗಾಧರ ಆತ. ಆದ್ದರಿಂದ ಈಶ್ವರನನ್ನು ಕುರಿತು ತಪಸ್ಸು ಮಾಡಿದರೆ ಈ ಕ್ಷಯವ್ಯಾಧಿ ಹೋಗುತ್ತೆ ಅಂತ ಹೇಳಿ ಈಶ್ವರನ ತಪಸ್ಸು ಮಾಡಿದ. ಈಶ್ವರ ಪ್ರತ್ಯಕ್ಷನಾದ. ಅವನು ಹೇಳಿದ, ನೀನು ಇನ್ನವೇನಾದರೂ ಸಮಾನತೆಯಿಂದ ಇರು, ನಿನಗೆ ಕ್ಷೀಣಿಸಿದ್ದು ಈ ಕ್ಷಣದಿಂದ ಸರಿ ಹೋಗುತ್ತೆ, ದಿವಸದಿಂದ ದಿವಸಕ್ಕೆ ನಿನಗೆ ಕಲೆಗಳು ವಾಪಸ್ ಬರುತ್ತೆ ಎಂದ. ಅಲ್ಲಿ ತನಕ ಅಮಾವಾಸ್ಯೆ ತನಕ ಹೋಗಿದ್ದ ಚಂದ್ರ ಪಾಡ್ಯ ಬಿಳಿಗೆ ಅಂತ ಕಲೆಗಳನ್ನು ಸಂಗ್ರಹಿಸಲಿಕ್ಕೆ ಶುರು ಮಾಡಿದ. ಗಮನ ಇಟ್ಟು ಕೇಳಿ. ಈಗ ಚಂದ್ರನಿಗೆ 16 ಕಲೆಗಳಿತ್ತು. 15ನೇ ಕಲೆ ಬರುವ ಹೊತ್ತಿಗೆ ಪೂರ್ಣನಾಗಿಬಿಡ್ತು, ಹುಣ್ಣಿಮೆಯಾಗಿಬಿಡುತ್ತೆ, ಪೂರ್ಣಿಮಾ ಆಗಿಬಿಡುತ್ತೆ, ಇನ್ನೊಂದು ಕಲೆ ಉಳ್ಕೊಳ್ತು.
ಚಂದ್ರನಿಗೆ ಇರತಕ್ಕ 16 ಕಲೆಗಳಲ್ಲಿ 15 ಕಲೆಗಳಲ್ಲಿಯೇ ಸಂಪೂರ್ಣ ಪ್ರಕಾಶವನ್ನು ಶೇಖರಿಸಿ ಇನ್ನೊಂದು ಕಲೆ ಉಳಿತು. ಅದನ್ನು ಏನು ಮಾಡೋದು ಅಂತ ಹೇಳಿ ಆ ಕಲೆಯನ್ನು ಈಶ್ವರನಿಗೆ ಕೊಡ್ತಾರೆ. ದಯವಿಟ್ಟು ಗಮನಿಸಿ, ಈಗ ಕೊಟ್ಟು ನೀವು ಬಯಸಿದ್ದನ್ನೆಲ್ಲ ಕೊಟ್ಟು ನೀವು ಕೊಟ್ಟಿದ್ದೇ ಒಂದು ಸ್ವಲ್ಪ ಅದನ್ನೇ ತಲೆಯಲ್ಲಿ ಇಟ್ಕೊಂಡ. ಕೃಷ್ಣ ಹೇಳತಕ್ಕದ್ದು ಅದನ್ನೇ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ನೀವೇನ್ರಿ ಕೊಡೋಕ್ಕಾಗುತ್ತೆ? ಅದೆಲ್ಲ ಅವ್ರು ಕೊಟ್ಟಿದ್ದೆ ತಾನೇ, ಆ ದೈವ ಕೊಟ್ಟಿದ್ದೆ, ನೀವು ಕೊಡ್ತೀರಿ. ಸ್ವಲ್ಪ ಒಂದು ಬೆಲ್ದುಂಡೆ ಇಟ್ಬಿಡ್ತೀರಿ, ಇಟ್ಬಿಟ್ಟು ನೈವೇದ್ಯ ಮಾಡ್ಬಿಟ್ಟು ನನಗೆ 1 ಲಕ್ಷ ರೂಪಾಯಿ ಸಿಗಲ್ಲಪ್ಪ ಅಂತೀವಿ. ಅದಕ್ಕೆ ತೃಪ್ತಿ ಆಗ್ಬಿಟ್ಟಂತೆ ಅವನು. ಈಶ್ವರ ಅದನ್ನೇ ತನ್ನ ತಲೆಯ ಮೇಲೆ ಇಟ್ಟುಕೊಂಡು ಅಂದಿನಿಂದ ಅವನು ಸೋಮನಾಥ ಅಂತ ಆಗಿಬಿಟ್ಟ. ಏನು ಸೋಮ ಅಂದ್ರೆ? ಯೋಚನೆ ಮಾಡಿದ್ರ? ಜ್ವರ ಹೇಳಿ. ಇದಕ್ಕೆ ಏನೋ ಸೋಮಾಗ್ನಿ, ಸೋಮಪಾನ, ಸುರ ಅಂತ ಯಾಕೆ ಸೇರಿಸ್ಬಿಡ್ರಿ ಅದಕ್ಕೆ? ಅವನು ಸುರಾಪಾನೀಯ, ಸೋಮಪಾನ. ಸೋಮ ಅಂತಂದ್ರೆ ಈ ಪೃಥ್ವಿಯಲ್ಲಿನ ವಿಶೇಷವಾಗಿರತಕ್ಕಂಥ ಒಂದು ಔಷಧಿ ಸಸ್ಯ. ಅಮಾವಾಸ್ಯೆಯಲ್ಲಿ ಚಂದ್ರ ಅಸ್ತಿತ್ವದಲ್ಲಿ ಕಾಣದೇ ಇದ್ದಾಗ ಆ ಭೂಮಿಯ ಗಿಡಗಳಿಗೆ ತನ್ನ ಔಷಧಿ ಪ್ರಭಾವವನ್ನು ಬೀರತಕ್ಕಂಥ ಔಷಧಿ ದೈವ. ಅದರಲ್ಲಿ ಸೋಮ ಲತೆ ಎನ್ನತಕ್ಕಂಥದ್ದು ವಿಶೇಷವಾಗಿರ್ತದೆ. ಅದರೊಳಗೆ ಚಂದ್ರನ ಸಂಪೂರ್ಣ ಆವಾಹನೆ. ಆ ಸೋಮಲತೆಯನ್ನು ಆಧರಿಸಿಯೇ ನಾವು ಯಜ್ಞಯಾಗಾದಿಗಳಲ್ಲಿ ಸೋಮವನ್ನು ತಯಾರು ಮಾಡ್ತಕ್ಕಂಥ. ಹೌದಾ ಕೌಶಿಕರೇ? ನೀವು ಹೇಳಬೇಕು ಮುಂದೆ. ನೀವು ಬ್ರಹ್ಮಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಿ ಸಭೆಯಲ್ಲಿ. ಏನಮ್ಮ ನಿಮ್ಮ ಹೆಸರು? ನಿಮ್ಮ ಹೆಸರೇನು? ತಾರ. ಕೂತ್ಕೊಳ್ಳಿ. ಸ್ವಲ್ಪ ಕಷ್ಟ ತಾರ ಇರಲಿ. ಸ ಉಮ ಅಂದ್ರಾಗೆ ಅವರು ಬುದ್ಧಿವಂತ. ಯಾವ ಮನೆಯದು? ರುದ್ರಪಟ್ಟಣವೇನ? ರುದ್ರಪಟ್ಟಣದ ರುದ್ರಕನ್ನಿಕೆ ಹಾಗೆ ಬಹಳ ಒಳ್ಳೆಯ ಉತ್ತರ ಕೊಟ್ಟಿದ್ದಾರೆ. ಸೋಮ ಅನ್ನತಕ್ಕಂಥ ನಿಜವಾದ ಅರ್ಥ ಸ ಉಮ ಅಂತ, ಉಮಾ ಸಹಿತ ಸೋಮ ಅಂತ. ಸೋಮನಾಥ ಅನ್ನತಕ್ಕಂಥದ್ದು ಮತ್ತೆ ಈ ಸ್ತ್ರೀ ಪುರುಷರ ಸಮಾನತೆಯನ್ನು ಹೇಳತಕ್ಕದ್ದು. ಭಾರತವೊಂದು ಬಿಟ್ಟು, ನೀವು ಬಹಳ ಗಂಭೀರವಾಗಿ ವಾಕ್ಯವನ್ನು ತಗೋಬೇಕು. ಭಾರತ ಒಂದನ್ನು ಬಿಟ್ಟು, ವೈದಿಕ ಧರ್ಮ ಒಂದನ್ನು ಬಿಟ್ಟು, ಪ್ರಪಂಚದ ಇನ್ನು ಯಾವ ಧರ್ಮದಲ್ಲಿ ಯಾವ ಮೂಲೆಯಲ್ಲಿಯೂ ಸ್ತ್ರೀ ಪುರುಷರಿಗೆ ಸಮಾನತೆ ಇಲ್ಲ. ಕ್ರಿಶ್ಚಿಯನ್ ಧರ್ಮದಲ್ಲಿ ಈಗೂ ಅಲ್ಲಿನ ಸ್ತ್ರೀಯರನ್ನೆಲ್ಲ ಪುರುಷನ ದಾಸಿ ಅಂತ ಕರೀತಾರೆ. ಅಲ್ಲಿ ಬೈಬಲ್ನಲ್ಲಿ ಕೊನೆಯಲ್ಲಿ ಅವರು ಹೇಳತಕ್ಕಂಥ 10 ದಶ ಆಜ್ಞೆಗಳಲ್ಲಿ ಅದರ ವಿವರಣೆಯಲ್ಲಿ ಆ ಯೇಸು ಹೇಳ್ತಾನಂತೆ, ನಾನೇನು ನನ್ನ ಮೊಕದಮೆ ಹೊಡೋ ಹಾಗಿಲ್ಲ, ಇದೆಲ್ಲ ನಾನು ಹೇಳ್ತಕ್ಕಂಥದ್ದೆಲ್ಲ ಸತ್ಯವೇನೆ, ಬೈಬಲ್ನಲ್ಲಿರೋ ವಿಷಯ. ದೇವತೆಯ ಸೇವಕ ಅಂತ ತೋರಿಸಲಿಕ್ಕೆ ಇರಲಿ, ತಪ್ಪೇನಿಲ್ಲ. ಸ್ತ್ರೀಯರು ಪೂಜೆ ಮಾಡಬೇಕಾದ್ರು ತಲೆ ಮೇಲೆ ಬಟ್ಟೆ ಹಾಕೋಬೇಕು. ಯಾಕೆ ಅಂದರೆ ಅವರು ದೇವತೆಯ ಸೇವಕ ಅಲ್ಲ, ಗಂಡನ ಸೇವಕ ಅಂತ ತೋರಿಸ್ಬೇಕು. ಇಂದಿಗೂ ಒಪ್ಕೊಳ್ತಾರೆ ಇದನ್ನ. ಅವರ ದೇವಸ್ಥಾನಗಳಲ್ಲಿ, ಚರ್ಚ್ಗಳಲ್ಲಿ ನೀವು ಹೋದರೆ ಇವತ್ತಿಗೂ ಈಗೂ ಅವರು ಪ್ರಸಾದ ಅಂತ ಕೊಡ್ತಾರೆ. ಪ್ರಸಾದ ಅಂದರೆ ಕೇಕ್ನ ತುಂಡು. ಅವರ ಧರ್ಮದಲ್ಲಿ ಇರಲಿ ಅದೇ ಪ್ರಸಾದ. ಮುಸ್ಲಿಂ ಧರ್ಮದಲ್ಲಿ ಗೊತ್ತೇ ಇದೆ, ಹಾಗೆಯೇ 3 ಕಾಸಿನ ಬೆಲೆಯೂ ಇಲ್ಲ, ಇಲ್ಲವೇ ಇಲ್ಲ, ಈಗೂ ಇಲ್ಲ, 20ನೇ ಶತಮಾನದಲ್ಲೂ ಇಲ್ಲ, ಭಾರತದಲ್ಲೂ ಇಲ್ಲ. ಭಾರತದಲ್ಲಿ ಇಷ್ಟೆಲ್ಲ ಸ್ವತಂತ್ರತೆಯ ಬಗ್ಗೆ ಮಾತನಾಡತಕ್ಕ ನಾವು ಸದ್ಯ ನೀವು ಹಿಂದೂಗಳಾಗಿರೋದ್ರಿಂದ ವೈದಿಕರಿಂದ ಬದುಕೊಂಡಿದ್ದೀರಿ. ನೀವು ಮುಸಲ್ಮಾನ್ ಮಹಿಳೆಯರ ಗತಿ ಏನ್ರಿ ನಿಮ್ದು? ನಿಮ್ಮ ಗಂಡ ಯಾಕೆ ಬಿಟ್ಬಿಡೋದು? 3 ಅಕ್ಷರ ತಲಕ್ ನೈವೇದ್ಯ. ಇದಕ್ಕಿನ್ನ ಅವಮಾನ ಮಹಿಳೆಯರಿಗೆ ಎಲ್ಲರೂ ಆಗೋಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ ಲಕ್ಷ್ಮೀನಾರಾಯಣ ಅಂತಕ್ಕಂಥದ್ದು, ಉಮಾಪತಿ ಅನ್ನತಕ್ಕಂಥದ್ದು, ಶಚೀಂದ್ರ ಅಂತಕ್ಕಂಥದ್ದು, ಚಂದ್ರಕಲಾ ವೆಂಕಟನಾರಾಯಣ ಅಂತಕ್ಕಂಥದ್ದು. ಹೌದಾ ಸ್ವಾಮಿ? ಒಂಟಿಯಾಗಿ ಹೋದರೆ ಮಂಗಲ ಕಾರ್ಯಗಳಲ್ಲಿ ಯಾರು ಬೆಲೆ ಕೊಡೋದು ನಿಮಗೆ. ಪತ್ನಿ ಸಹಿತರಾಗಿ ಬಂದರೇನೆ ಅದು ಎಷ್ಟು ಪ್ರಧಾನ ದೊಡ್ಡ ತತ್ವವನ್ನು ಸ್ಥಾಪನೆ ಮಾಡಿಬಿಟ್ಟಿದೆ
ವೈದಿಕ ಧರ್ಮದಲ್ಲಿ ಅಂದರೆ ಮಹಿಳೆಯರಿಗೆ ಮಾನ್ಯತೆ ಕೊಡ್ತದೆ ಎನ್ನತಕ್ಕಂಥದ್ದು, ಅದನ್ನು ನಾವು ಸೌರಾಷ್ಟ್ರೀಯ ಸೋಮನಾಥಂಚ ಅನ್ನತಕ್ಕಂಥದ್ದಲ್ಲಿ ದಾಖಲೆ ಮಾಡ್ತೀವಿ. ಅದನ್ನೇ ನಾನು ಹೇಳಿದ್ದು, ಪ್ರತಿಯೊಂದು ಜ್ಯೋತಿರ್ಲಿಂಗದಲ್ಲಿಯೂ ಯಾವುದೋ ಒಂದು ಪ್ರಧಾನವಾಗಿರತಕ್ಕಂಥ ಸತ್ಯವನ್ನು ಹೇಳ್ತಾ ಇದೆ, ಅದನ್ನು ನಾವು ಗಮನಿಸಬೇಕು. ಶಿಲಾದ ಅಂತ ಒಬ್ಬರಿದ್ದ ಋಷಿ. ಆದ ಅಂದರೆ ತಿನ್ನತಕ್ಕಂಥದ್ದು, ಕಣಗಳನ್ನು ತಿನ್ನುವಂತೆ. ಶಿಲಾದ ಅಂದರೆ ಶಿಲೆಗಳನ್ನೇ ತಿಂತಾ ಇದ್ದವು, ಅಂಥ ಶಕ್ತ. ಆ ಶಿಲಾದನಿಗೆ ಇಬ್ಬರು ಮಕ್ಕಳು, ಒಬ್ಬನು ಪರ್ವತ ಅಂತ, ಇನ್ನೊಬ್ಬನು ನಂದಿ. ಅವರಿಬ್ಬರು ಈಶ್ವರನನ್ನು ಕುರಿತು ತಪಸ್ಸು ಮಾಡಿ ಪ್ರತ್ಯಕ್ಷ. ಪರ್ವತಕ್ಕೆ ಹೇಳಿದ, ನನಗೆ ಯಾವಾಗಲೂ ನಿನ್ನ ಸಂಪರ್ಕ ಇರಬೇಕಪ್ಪ, ನಿನ್ನ ಪಾದಗಳು ಯಾವಾಗಲೂ ನನ್ನ ಮೇಲಿರಬೇಕು ಅಂತ. ನಂದಿಯೂ ಅದನ್ನೇ ಕೇಳಿದ, ಯಾವಾಗಲೂ ನೀವು ನನ್ನ ಮೇಲಿರಬೇಕು. ರುದ್ರ ನಂದಿಗೆ ಹೇಳಿದ, ನಾವು ನಿನ್ನನ್ನು ವಾಹನವಾಗಿ ತಗೊಳ್ತೀವಿ. ಇನ್ನು ಮೊದಲನೆಯ ಮಗ ಪರ್ವತ, ಆ ಪರ್ವತಕ್ಕೆ ಅಭಯವನ್ನು ಕೊಟ್ಟ. ಸಂದರ್ಭ ಬರ್ತದೆ, ಬಂದಾಗ ನಾನು ನಿನ್ನ ಸಂಪರ್ಕದಲ್ಲಿ ಇರ್ತೀನಿ. ಎಷ್ಟು ಮಾತಾಡ್ತಾ ಇದ್ರು ನಿಮ್ಮ ಸಭೆಯಲ್ಲಿ, ಆ ಹುಡುಗ ನೋಡಿ ಮಾತಾಡ್ತಾ ಇರೋದು. ಮಾರ್ಕಾಂಡೇಯ ಮಹರ್ಷಿ ಅಲ್ಪ ಮೃತ್ಯುವನ್ನು ಹೊಂದಿದ್ದಾತ, ಈಶ್ವರನ ಭಕ್ತನಾಗಿದ್ದಾತ. ಯಾವೊಂದು ಆತನನ್ನು ಎಳೆದುಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಟ್ಟಾಗ ಮೃತ್ಯುಂಜಯ ನಾಮ ಸ್ವೀಕಾರ ಮಾಡಿದಂತಹ ಶಿವ ಆತನನ್ನು ತಡೆದ ಮೃತ್ಯುವಿನಿಂದ ಅನ್ನತಕ್ಕಂಥ ಕಥೆ ನೀವು ಕೇಳಿದ್ದೀರಿ. ಹೀಗೆ ಮೃತ್ಯುವಾದವನು ಯಮನಿಗೆ ಯಮನಾದವನು ಯಾರು? ಮೂರನೇ ಸತ್ಯ, ಮೂರನೆಯ ಅಂಶ ಇದೆ, ಮೂರನೆಯ ಚಿಂತನೆ. ಮಾರ್ಕಾಂಡೇಯನದು ಅಲ್ಪ ಮೃತ್ಯು, ಮಾರ್ಕಾಂಡೇಯನದು ಬಾಲಮೃತ್ಯು. ಮಾರ್ಕಂಡೇಯನದು ಪೂರ್ಣಾಯುಷ್ಯವಲ್ಲದ ಅಲ್ಪಾಯುಷ್ಯ. ಆದರೆ ನೀವು ಮೃತ್ಯುಂಜಯನ ಸನ್ನಿಧಿಯಲ್ಲಿ ಇದ್ದರೆ, ಮೃತ್ಯುವನ್ನು ಜಯಿಸಿದ ಮೃತ್ಯುಂಜಯನ ಸನ್ನಿಧಿಯಲ್ಲಿದ್ದರೆ ನಿಮಗೆ ಯಾವುದೇ ವಿಧವಾಗಿರತಕ್ಕಂತಹ ಅಕಾಲ ಬಾಧೆಗಳು ಆಗುವುದಿಲ್ಲ ಅನ್ನತಕ್ಕಂಥ. ಮತ್ತೊಮ್ಮೆ ಓಂಕಾರ ಅಮರೇಶ್ವರಂ, ನಾಲ್ಕನೆಯ ಸತ್ಯ. ಇದು ಬಹಳ ಪ್ರಧಾನವಾಗಿರತಕ್ಕಂಥದ್ದು, ಗಮನ ಇಟ್ಟು ಕೇಳತಕ್ಕದ್ದು. ಅಮಲೇಶ್ವರ ಅಂತ ಹೆಸರೇ ಅಮಲ, ಮಲ ಇಲ್ಲದ್ದು ಅಮಲೇಶ್ವರ. ಈ ಅಮಲೇಶ್ವರ ಅನ್ನತಕ್ಕಂಥದ್ದರ ಉತ್ಪತ್ತಿ ಆಗಿದ್ದು ಹೇಗೆ? ಓಂಕಾರ ಅಮಲೇಶ್ವರ ಅನ್ನತಕ್ಕಂಥದ್ದರ ಅರ್ಥವೇ. ಹರಿಶ್ಚಂದ್ರನ ಹೆಸರು ಕೇಳಿದ್ದೀರಿ? ಹರಿಶ್ಚಂದ್ರನ ಮಗನ ಹೆಸರು ಕೇಳಿದ್ದೀರಿ? ಏನೋ ಅವನ ಹೆಸರು? ಯಾರು? ಆ ಲೋಹಿತಾಶ್ವನಿಗೆ ಮದುವೆಯಾಗಿದೆ. ಒಂದಷ್ಟು ಕಾಲ ಆಯಿತು, ಮಕ್ಕಳಾಗಲಿಲ್ಲ. ಮುಂದಿನ ಸತ್ಯವನ್ನು ಗಮನಿಸಿ. ಈಗ ನಾಲ್ಕನೆಯ ಸತ್ಯವನ್ನ ಈ ಜ್ಯೋತಿರ್ಲಿಂಗ ಹೇಳ್ತಾ ಇದೆ. ಮಕ್ಕಳಾಗಲಿಲ್ಲ. ಮಕ್ಕಳಾಗದಿದ್ದಾಗ ಆ ಲೋಹಿತಾಶ್ವ ಏನು ಮಾಡಿದ? ತಪಸ್ಸು ಮಾಡಿ. ಲೋಹಿತಾಶ್ವ ಏನು ಮಾಡಿದ? ಯಜ್ಞವನ್ನು ಮಾಡಿದ. ಆ ಯಜ್ಞಕ್ಕೆ ಅಧಿಪತಿಯಾಗಿ ಭೃಗು ಮಹರ್ಷಿಗಳು ಇದ್ದರು. ಇದು ಬಹಳ ದೊಡ್ಡದಾದ ಒಂದು ಬೇರೆಯ ವಿಷಯದ ಕಡೆಗೆ ನಿಮ್ಮ ಬೊಟ್ಟನ್ನು ತೋರಿಸ್ತಾ ಇದೆ. ನೀವು ಕುಶಾಗ್ರಮತಿಗಳಾದರೆ ಅರ್ಥ ಮಾಡ್ಕೋಬೇಕೀಗ. ದಯವಿಟ್ಟು ಗಮನಿಸಿ. ಎಷ್ಟೇ ಹಣ ಇರಬಹುದು, ನೀವು ಎಂತಹ ರಾಷ್ಟ್ರಪತಿಯೇ ಆಗಿರಬಹುದು, ನೀವು ಎಂಥವರೇ ಆಗಿರಬಹುದು, ಆದರೆ ಸೃಷ್ಟಿ ಮಾತ್ರ ನಿಮ್ಮ ಕೈನಲ್ಲಿ ಇಲ್ಲ ಅನ್ನತಕ್ಕದ್ದು. ನೀವು ಏನೇ ಆಗಿರ್ತೀರಿ, ನೀವು ನೋಡಿದ್ದೀರಿ, ಕೋಟ್ಯಾಧಿಪತಿ ಮಕ್ಕಳೇ ಇರಲ್ಲ, ಏನೇನೋ ಪ್ರಯತ್ನ ಪಡ್ತಾರೆ, ಕಂಡವರನ್ನೆಲ್ಲ ನೋಡ್ತಾರೆ, ದೇವಸ್ಥಾನಗಳಿಗೆಲ್ಲ ಆಗಲ್ಲ. ಅಂದರೆ ಸೃಷ್ಟಿ ರಹಸ್ಯ ಅನ್ನತಕ್ಕಂಥದ್ದು ಸೃಷ್ಟಿಕರ್ತನೊಬ್ಬರು ಬಿಟ್ಟು ಯಾರಿಗೂ ಗೊತ್ತಿಲ್ಲ. ತನ್ನ ಮೂಲಕ ಅದೊಂದು ಸತ್ಯವನ್ನೇನು ಹೇಳ್ತಾ ಇದೆ ಅಂದರೆ, ಆ
ನಾಣ್ಯವೇ ವಿನಃ ಪೌರುಷ ಅಲ್ಲ. ಈ 4ನೆಯ ಜ್ಯೋತಿರ್ಲಿಂಗ ಹೇಳ್ತಕ್ಕಂಥ ಬಹಳ ದೊಡ್ಡ ವಿಷಯ ಏನಪ್ಪಾ ಅಂತಂದ್ರೆ ಇದು. ಇದರ ಜೊತೆಗೆ ಮತ್ತೊಂದು ಅಂಶವನ್ನು ಹೇಳ್ತಾ ಇದೆ. ಅದೇನು ಅಂದ್ರೆ ಈ ಕಥೆಯನ್ನು ಕೇಳಬೇಕು. ಆ ಲೋಹಿತಾಶ್ವನ ಮಕ್ಕಳಾಗಲಿಲ್ಲ, ಅವನು ಯಜ್ಞವನ್ನು ಮಾಡಿ. ಮತ್ತೆ ಗಮನಿಸಿ, ಯಾರು ಯಾರು ಸಂತಾನಾಪೇಕ್ಷಿಗಳಾಗಿ ಯಜ್ಞವನ್ನು ಮಾಡ್ತಾರೆಯೋ ಅವರಿಗೆ ಪುತ್ರ ಲಾಭ ಆಗುತ್ತೆ, ಸಂತಾನ ಆಗುತ್ತೆ, ಸತ್ಸಂತಾನ ಆಗುತ್ತೆ. ಹಾಗಾಗ್ತಾರೆ ಅಂತಂದ್ರೆ ತಪೋ ಮೂಲದಿಂದ ಬರದ ಸಂತಾನಗಳು ಅವೆಲ್ಲ. ಮನುಧರ್ಮಶಾಸ್ತ್ರದಲ್ಲಿ ನಿಷೇಕ ಪ್ರಸ್ಥಾನ ಮಾಡತಕ್ಕದ್ದು ಗಂಡು ಹೆಣ್ಣಿನ ಕೂಡುವಿಕೆಗೆ ಮಾಡಲ್ಲ ಅದನ್ನ, ಅಥವಾ ಮೊದಲನೇ ದಿವಸ ಭೋಗಿಸಬೇಕು ಅಂತ ಮಾಡೋದಿಲ್ಲ ಅದನ್ನ. ಅದೊಂದು ತಪಸ್ಸು ಅಂತ ಮಾಡ್ತಾರೆ. ಪುತ್ರ ಸಂತಾನವಾಗಬೇಕಾಗಿದ್ದರೆ ಯಾವ ರೀತಿಯಲ್ಲಿ ಗಂಡು ಹೆಣ್ಣು ಆ 3 ದಿವಸಗಳಲ್ಲಿ ವರ್ತಿಸಬೇಕು ಅಂತ ಹೇಳ್ತಾರೆ. ಮೊದಲು 2 ದಿವಸಗಳು ಗಂಡು ಹೆಣ್ಣನ್ನು ಭೋಗಿಸಿ ಕೂಡದು ಅಂತ ಹೇಳ್ತಾರೆ. ಆದ್ದರಿಂದ ನಮ್ಮಲ್ಲಿ ಒಂದು ನಿಯಮ ಇದೆ, ಸಂತಾನಾಪೇಕ್ಷಿಗಳಾಗಿ ನಾವು ತಂದೆ ತಾಯಿಗಳು ತಪಸ್ಸು ಮಾಡಬೇಕು. ದೀಕ್ಷಿತರು ಹೇಳಿದ್ದಾರೆ ಯಜಮಾನನಿಗೆ 12 ಗಂಟೆ ತನಕ ಏನು ತಗೋಬಾರದು ಅಂತ. ಬೆಳಗಿನ ಜಾವ ಇನ್ನೂ ಬಹಳ ಹೊತ್ತಿದೆ, ಬಾಯಾರಿಕೆ ಆಗಿಬಿಡ್ತು. ಮಸುಕು ಮಸುಕು ಕತ್ತಲು, ಮುಸ್ಸಂಜೆ, ಬೆಳಗ್ಗೆ ಮುಂಜಾನೆ. ಯಾರಾದರೂ ನೀರು ಕೊಡ್ತೀರಾ ಅಂತ ಕೇಳಿದ, ನೀರು ಸ್ವಲ್ಪ ಕುಡಿಯೋಣ ಅಂತ. ಯಾರೂ ಕಾಣಿಸ್ಲಿಲ್ಲ, ಋತ್ವಿಜರು ಇರಲಿಲ್ಲ ಯಾಗ ಮಂಟಪದಲ್ಲಿ. ಹೋದ, ಯಾವುದೋ ನೀರಿನೊಂದು ಸಿಕ್ತು ಅಂದ್ಕೊಂಡ, ಒಂದು ತಂಬಿಗೆ ಇತ್ತು, ಆ ನೀರು ತೆಗೆದು ಕುಡಿದ. ಸಿಹಿ ಸಿಹಿಯಾಗಿತ್ತು, ಇನ್ನೂ ಸ್ವಲ್ಪ ಕುಡಿದ, ಇನ್ನೊಂದು ಸ್ವಲ್ಪ ಕುಡಿದ, ಪೂರ ಕುಡಿದ. ಕುಡಿಯುವ ಹೊತ್ತಿಗೆ ಭೃಗು ಮಹರ್ಷಿಗಳು ಬಂದರು. ಎಂಥ ಕೆಲಸ ಮಾಡಿದ ಯಾರು? ಯಾಕೆ ಸ್ವಾಮಿ, ನಿನಗೆ ಸಂತಾನ ಇರಲಿಲ್ಲ ಅಂತ ನಾನು ಅದರೊಳಗೆ ಚುರುವನ್ನು ಸೃಷ್ಟಿ ಮಾಡಿದ್ದೆ, ಅದನ್ನೊಂಥರ ಔಷಧಿ ಕೊಡಿ ಸದ್ಯಕ್ಕೆ. ಔಷಧಿ ನಿನ್ನ ಹೆಂಡತಿ ಕೊಡು ಅಂತ ಹೇಳ್ತಿದ್ದೆ ನಾನು. ಅವಳಿಗೆ ಮಗು ಹುಡ್ತಾ ಇತ್ತು, ಈಗೇನಾಯ್ತು? ಈಗೇನಾಯ್ತು? ನಿನಗೆ ಗರ್ಭ ಕಟ್ಬಿಡ್ತಲ್ಲಪ್ಪ. ಮಂತ್ರಶಕ್ತಿ ಇದು. ಆ ಮಂತ್ರವನ್ನು ಚಿರುವಿನಲ್ಲಿ ಆವಾಹನೆ ಮಾಡಿದ್ದೇನೆ, ಏನು ಮಾಡೋ ಹಾಗಿಲ್ಲ, ಬದಲಾವಣೆ ಮಾಡೋ ಹಾಗಿಲ್ಲ. ಅದು ಅದರ ಪಾಡಿಗೆ ಶುರುವಾಗಿರ್ತದೆ ಕೆಲಸನ ಅಂದ. ನನ್ನ ಗತಿ ಸ್ವಾಮಿ, ಬಹುಶಃ ಪ್ರಪಂಚದಲ್ಲಿ ನೀನು 2ನೇ ಗಂಡಸು ಅಂತ ಕಾಣುತ್ತೆ. ಹೆಂಡತಿನೇ ಇಲ್ಲದೆ, ಹೆಂಡತಿ ಸಹಾಯವಿಲ್ಲದೆ ಗಂಡಿಗೆ ಜನ್ಮ ಕೊಡ್ತಕ್ಕಂಥದ್ದು. ಮೊದಲನೇದು ಯಾವುದು? ಆ ಇಂದ್ರೆ ಯಾವುದೋ ನರ್ತನವನ್ನು ನೋಡ್ತಾ ಇದ್ದಾನೆ, ನಮ್ಮೆಲ್ಲೋ ಉರ್ವಶಿದೋ ಯಾರೋ ಒಬ್ರು ಇರ್ತಾರೆ. ಅವನಿಗೆ ಕೇಳಿಸ್ತು, ಅವನಿಗೆ ಅಯ್ಯೋ ಅಂತ ಅನ್ನಿಸ್ತು. ಯಾಕೆ ನನಗನ್ನಿಸ್ತಾ ಇದೆಯಲ್ಲ, ಸಾಕಷ್ಟು ಜನ ಹುಡ್ತಾರಪ್ಪ, ಹುಟ್ಟಿದಾಗ ನನಗೆ ಹತ್ತಿರ ನನಗೆ ಯಾಕೆ ನೋವಾಗಬೇಕು? ಈ ಭೃಗು ಮಹರ್ಷಿ ಏನು ಮಾಡಿಬಿಟ್ಟಿದ್ರು, ಈ ಲೋಹಿತಾಶ್ವನಿಗೆ ಮಗ ಹುಟ್ಟಬೇಕಾಗಿದ್ದರೆ ಸ್ವಲ್ಪ ಕ್ಷಾತ್ರತೆ ಚೆನ್ನಾಗಿರಲಿ ಅಂತ ಇಂದ್ರನ ಅಂಶವನ್ನು ಸೇರಿಸಿಬಿಟ್ಟಿದ್ರು, ಐಂದ್ರ ಮಂತ್ರವನ್ನು ಉಪಯೋಗಿಸಿಬಿಟ್ಟಿದ್ರು. ಹೀಗಾಗಿ ಬೇಗೋ ಬೇಡವೋ ಅಂತೂ ಇಂದ್ರನೇ ಸಂಬಂಧ ಆಗ್ಬಿಡ್ತಾ ಮಗು. ಯಾವಾಗ ಅದು ಒಳೋದಕ್ಕೆ ಶುರುವಾಯಿತು, ಇಂದ್ರ ಓಡಿ ಬಂದ ಅಲ್ಲಿಂದ, ನನ್ನ ಮಗ ಇದ್ದಾಗಿದ್ದಾನಲ್ಲ ಅಂತ. ಆ ಪ್ರಸೂತಿಕಾ ಗ್ರಹದಲ್ಲಿ ಇದ್ದಕ್ಕಿದ್ದಾಗೆ ಜಾಜ್ವಲ್ಯಮಾನವಾಗಿಬಿಟ್ಟು ಇಂದ್ರ ಬಂದಿದ್ದಾನೆ, ಪ್ರಕಾಶಮಾನವಾಗಿತ್ತು. ಎಲ್ಲರೂ ನೋಡಿದ್ರು, ಎಲ್ಲರೂ ಒದಾಡ್ತಾ ಇದ್ರು. ಎಲ್ಲರೂ ಒಂದು ಪ್ರಶ್ನೆ ಕೇಳಿದರು, ಕಂ ಧಾಸ್ಯತಿ ಕಂ ಧಾಸ್ಯತಿ ಕಂ ಧಾಸ್ಯತಿ. ಈ ಮಗು ಏನು ಕುಡಿಯುತ್ತೆ? ಏನು ಕುಡಿಯುತ್ತೆ ಮಗು? ಕಂ ಧಾಸ್ಯತಿ, ಏನು ಕುಡಿಯುತ್ತೆ? ಏನು ಕುಡಿಯುತ್ತೆ ಅನ್ನುವ ಪ್ರಶ್ನೆಗೆ ಇಂದ್ರ ಉತ್ತರ ಹೇಳಿದ, ಮಾಂ ಧಾಸ್ಯತಿ, ನನ್ನನ್ನು ಕುಡಿಯುತ್ತೆ ಇದು ಅಂತ ಹೇಳಿ ಹೆಬ್ಬೆರಳಿನಲ್ಲಿ ಅಮೃತದ ಬಿಂದುಗಳನ್ನು ತುಂಬಿ ಆ ಮಗುವಿನ ಬಾಯಿಗೆ ಗಮನಿಸಿದ ಕಥೆನ. ಬೆರಳನ್ನು ಇಟ್ಟ ಮೇಲೆ ಅಮೃತವೇ ಕೊಡುವ ಮಗು ಯಾಕಳತ್ತೆ. ಇವಾಗ ಮಗುವನ್ನು ಹೋಗಕ್ಕೆ ಶುರುವಾಯಿತು. ಆಗ ಅವನಿಗೆ ಭೃಗು ಮಹರ್ಷಿಗಳು ನಾಮಕರಣ ಮಾಡಿದ್ರು. ಏನಂತ ನೋಡಿ, ಎಷ್ಟು ಬುದ್ಧಿವಂತರಿದ್ದೀರಿ, ನಮ್ಗೆ ಗೊತ್ತು ನೀವು ಹೇಳ್ತೀರಿ ಅಂತ.
ಹೌದ್ ತಾನೆ? ಏನ ಮಗು ಹೆಸರು? ಎಲ್ಲರೂ ಹೇಳ್ರಿ. ಈ ಯಾವುದೋ ಒಂದು ಜ್ಯೋತಿರ್ಲಿಂಗ ಹೇಳ್ತಾ ಇದ್ದೇನಲ್ಲ, ಅಮಲೇಶ್ವರಂ ಅಂತ, ಅದಕ್ಕೂ ಏನಯ್ಯ ಸಂಬಂಧ? ಓಂಕಾರ ಅಮಲೇಶ್ವರಂ ಏನು ಅಂದರೆ, ಈ ಮಾಂಧಾತ ಚಕ್ರವರ್ತಿ ಆ ನಂತರ ತಪಸ್ಸನ್ನು ಮಾಡಬೇಕು ಅಂತ ನಿರ್ಣಯಿಸಿದ. ಈ ಪರ್ವತಕ್ಕೆ ಬಂದ. ಈಗಲೂ ಆ ಓಂಕಾರ ಅಮಲೇಶ್ವರ ಅನ್ನತಕ್ಕಂಥ ಪರ್ವತಕ್ಕೆ ಮಾಂಧಾತ ಪರ್ವತ ಅಂತ ಕರೀತಾರೆ. ನೀವು ನೋಡಿದ್ರಿ ಅದನ್ನ? ನೀವು ನೋಡಿದಾಗ ತಲೆ ನಡೆಸ್ತಾ ಇದ್ದೀರಲ್ಲ, ಇಲ್ಲಿಂದ ನೋಡಿದೀನಿ ಇನ್ನೂ ಹಾಗೆ. ಮಾಂಧಾತ ಪರ್ವತ ಅಂತ ಕರೀತಾರೆ ಈ ಹೊತ್ತಿಗೆ. ನೀವು ಹೋದ್ರೆ ನಾನು ಹೇಳಬೇಕಾಗಿರತಕ್ಕಂಥದ್ದು ಇನ್ನೊಂದು ಪ್ರಧಾನವಾದ ಅಂಶ ಇದೆ. ಈ ಜ್ಯೋತಿರ್ಲಿಂಗ ಯಾವ ಸತ್ಯವನ್ನು ನಿಮಗೆ ಹೇಳ್ತಾ ಇದೆ? ಚರಿತ್ರೆಯಲ್ಲಿ ಹುಡುಕ್ಬೇಕಮ್ಮ, ನಾನು ಇತಿಹಾಸದ ಉಪಾಧ್ಯಾಯ ಅಲ್ಲ. ಬೇಕಾದ್ರೆ ಹುಡುಕಿ ಸಲ ಕೇಳಿ ನಾನು. ಓಂಕಾರ ಅಮಲೇಶ್ವರಂ ಎಲ್ಲಿ ಬರುತ್ತೆ ಇದು ಅಂತೂ ಏನೇನೋ ಸಜ್ಜನ ಪ್ರಶ್ನೆ ಕೇಳ್ತಾರೆ. ಈ ಒಳ್ಳೆ ಚರಿತ್ರೆ ಪ್ರಶ್ನೆಗಳನ್ನ ಇಲ್ಲ ಅನಿಸ್ತಾ ಇದೆ. ಈಗ ಗಮನಿಸಿ, ಈಗ ಮುಖ್ಯವಾದ್ದು ದಯವಿಟ್ಟು ಗಮನಿಸಿ. ಎಷ್ಟನೇ ಜ್ಯೋತಿರ್ಲಿಂಗ ಇದು? 4ನೇ ಜ್ಯೋತಿರ್ಲಿಂಗ ಯಾವ ಸತ್ಯವನ್ನ ನಿಮಗೆ ಉಪದೇಶ ಮಾಡ್ತಾ ಇದೆ? ಏನ್ ಹೇಳ್ತಾ ಇದೆ? ಬಹಳ ಗಮನ ಇಟ್ಟು ಕೇಳ್ಬೇಕ್ರಿ. ಬಹಳ ಪ್ರಧಾನವಾದ ಘಟ್ಟಕ್ಕೆ ಬಂದಿದ್ದೇವೆ ನಾವು. ಮಾಂಧಾತನಿಗೆ ಅನ್ನಿಸ್ತು, ನಾನು ಈಗ ತಪಸ್ಸು ಮಾಡಬೇಕಾಗಿದ್ದರೆ ಯಾವುದಾದರೂ ಒಂದು ಉಪದೇಶವನ್ನು ತಗೋಬೇಕು ಅಂತ. ಯಾವ ಉಪದೇಶವನ್ನು ತೆಗೆದುಕೊಳ್ಳಬೇಕು ಅಂತ ಚರ್ಚೆ ಮಾಡಿದ. ನನಗೆ ಆಶ್ಚರ್ಯ ಆಗುತ್ತೆ. ನಾನು ಮುಂದೆ ಹೇಳ್ತಕ್ಕಂಥದ್ದಕ್ಕೆ ರುಜುವಾತು ಮಾಡತಕ್ಕಂಥ ಲಿಖಿತ ದಾಖಲಾತಿ ನಾನು ಕೊಡಲಾರೆ ನಿಮಗೆ. ಆದರೆ ಅದರ ಫಲಿತವನ್ನು ನೋಡಿ ನಾನು ಹೇಳ್ತಾ ಇದ್ದೇನೆ. ಮಾಂಧಾತ ತೆಗೆದುಕೊಂಡಂತಹ ದೀಕ್ಷೆ ಅದ್ವೈತದ್ದು. ಹೇಗೆ ಆತ ಅದ್ವೈತ ದೀಕ್ಷೆ ತಗೊಂಡ? ಹೇಗೆ ಆತ ಅದ್ವೈತ ದೀಕ್ಷೆ ತಗೊಂಡ ಅಂದರೆ, ಯಾವ ಮಂತ್ರ ಅದ್ವೈತವನ್ನು ಹೇಳ್ತಾ ಇದೆಯೋ, ಸಿದ್ಧಿಯನ್ನು ಹೇಳ್ತಾ ಇದೆಯೋ ಆ ಮಂತ್ರದ ಉಪದೇಶ ತಗೊಂಡ. ಆ ಮಂತ್ರ ಯಾವುದು? ಮಂತ್ರಗಳೆಲ್ಲ ರಾಗವಾಗಿರತಕ್ಕದ್ದು. ಎಲ್ಲ ಮಂತ್ರಕ್ಕೂ ಪ್ರಥಮಾಕ್ಷರವನ್ನು ಪ್ರದಾನ ಮಾಡಿರತಕ್ಕದ್ದು. ಅವರು ಚರ್ಚೆ ಮಾಡಿದಾಗ ಹೇಳ್ತಾರೆ, ನಿನಗೆ ಸಾಕಾರ ಬೇಕು, ನಿರಾಕಾರ ಬೇಕು. ಅವನು ಹೇಳ್ತಾನೆ, ನನಗೆ ಸಾಕಾರ ನಿರಾಕಾರ ಎರಡೂ ಬೇಕು. ಹಾಗಾದರೆ ಸಾಕಾರ ಕಣ್ಣಿಗೆ ಕಂಡು ಕಿವಿಗೆ ಬೇಕಿಲ್ಲದೆ ಇರತಕ್ಕಂಥದ್ದು, ಕೇವಲ ಶಬ್ದ ಬ್ರಹ್ಮವಾಗಿರತಕ್ಕದ್ದು, ಅದರ ಉಪದೇಶವನ್ನು ತಗೊಂಡು ನೀನು ಪೂಜೆ ಮಾಡು. ಆತ ತೆಗೆದುಕೊಂಡ ಉಪದೇಶವೇ ಯಮಧರ್ಮರಾಯ ನಚಿಕೇತನಿಗೆ ಕೊಟ್ಟ ಉಪದೇಶ. ಕಠೋಪನಿಷತ್ತಿನಲ್ಲಿ ಯಮ ಅತ್ಯಂತ ರಹಸ್ಯದಲ್ಲಿ ರಹಸ್ಯವಾದ್ದನ್ನು ನಿನಗೆ ಹೇಳ್ತೀನಿ ಅಂತ ಹೇಳಿ ನಚಿಕೇತನಿಗೆ ಉಪದೇಶ ಕೊಡ್ತಾನೆ. ಆ ಉಪದೇಶವೇ ಕೇಳಿ, ಗೊತ್ತು ನಿಮಗೆ. ಅನ್ನುವ ಓಂಕಾರ. ಆ ಓಂಕಾರದ ಉಪದೇಶವನ್ನ ಸ್ವೀಕರಿಸಿದಂತಹ ಮಾಂಧಾತ ಆ ಪರ್ವತದಲ್ಲಿ ಕುಳಿತು ಓಂಕಾರದ ತಪಸ್ಸನ್ನು ಮಾಡಿದ್ದರಿಂದ ಆತನ ಮುಂದೆ ಇದ್ದಂತಹ ಲಿಂಗಕ್ಕೆ ಓಂಕಾರೇಶ್ವರ ಅನ್ನತಕ್ಕಂಥ ಶೀರ್ಷಿಕೆ ಬಂತು. ಓಂಕಾರ ಅಮಲೇಶ್ವರಂ. ಎಷ್ಟು ಜ್ಯೋತಿರ್ಲಿಂಗಗಳಾಯಿತು? ನಾಥಂಚ. ಈ ಪರಲಿ ಎನ್ನತಕ್ಕಂಥದ್ದು ಉತ್ತರ ಭಾರತದಲ್ಲೆಲ್ಲೋ ಬರುತ್ತೆ, ಆದರೆ ಏನಮ್ಮ ಮಹಾರಾಷ್ಟ್ರದಲ್ಲಿ ಬರುತ್ತೆ. ಅಲ್ಲಿನ ಕಥೆಗೂ ನಮ್ಮ ಕರ್ನಾಟಕದ ಕಥೆಗೂ ಒಂದು ಸಂಬಂಧ ಇದೆ. ಆ ಕಥೆ ಹೇಳಿದ ಮೇಲೆ ಅಲ್ಲಿ ಹೋಗಿ ಕೇಳಿದ್ರೆ ಇದೇ ಕಥೆ ಹೇಳ್ತಾರೆ. ಅಲ್ಲಿನ ಕಥೆಯನ್ನು ಕೇಳಿದ ಮೇಲೆ ಹೌದೌದು ನಮ್ಮದೇ ಈ ಕಥೆ ಅಂತ ಹೇಳ್ತೀವಿ. ಅದೇನಪ್ಪ ಅಂತಂದ್ರೆ, ನಿಮ್ಗೆ ಗೊತ್ತು, ರಾವಣ
ತನ್ನ ತಾಯಿ ಹಿಂತಿರಕ್ಕೆ ಹೋದ. ತಾಯಿ ತುಂಬ ನೊಂದುಕೊಂಡಿದ್ಲು. ತಾಯಿ ಕೇಳಿದ್ಲು, ಏನಯ್ಯ ಈ ಮಳಲಲಿಂಗವನ್ನು ಮಾಡ್ತಾ ಇದ್ದೇನೆ ನಾನು, ಪ್ರತಿನಿತ್ಯ ಸಮುದ್ರದ ಅಲೆಗಳು ಬಂದು ಕೊಚ್ಚಿಕೊಂಡು ಹೋಗ್ತಾ ಇದೆ, ಆದ್ದರಿಂದ ನನಗೆ ದೃಢವಾದ ಲಿಂಗ ಬೇಕು ಅಂತ. ರಾವಣ ದುರಹಂಕಾರಿ, ಅವನು ಹೇಳಿದ, ನಾನು ಹೋಗಿ ಈಶ್ವರನಾತ್ಮಲಿಂಗವನ್ನೇ ತಂದುಬಿಡ್ತೀನಿ ಅಂತಂದ. ಕೈಲಾಸಕ್ಕೆ ಹೋದ. ಈಶ್ವರನನ್ನು ಕೇಳಿದ, ನಿನ್ನ ಆತ್ಮಲಿಂಗವನ್ನೇ ಕೊಡೆಯ ಅಂದ. ಯಾರಾದ್ರೂ ಕೊಡ್ತಾರ? ಹೆಂಡತಿನೇ ಕೊಟ್ಬಿಡೋಣ. ಈಶ್ವರ ಕೇಳಿದ್ರೆ ಹೆಂಡತಿನ ತಗೊಂಡ್ರೆ ಅಂದ್ಬಿಡ್ತಾರ. ಕೊಡ್ಕೊಡ್ದಾಗೆ ಧರ್ಮ ಅಲ್ಲ ಅದು. ಹೇಗೆ ಕೊಡ್ತೀರಿ ಹೆಂಡತಿ? ನೀವು ಧಾರ್ಮಿಕ ಪ್ರಮಾಣ ಮಾಡ್ಕೊಂಡಿರ್ತೀರಿ ನೀವು, ಹಾಗೆಲ್ಲ ಕೊಡೋ ಹಾಗಿಲ್ಲ. ಯಾವುದಾದ್ರೂ ಸನ್ಯಾಸಿ ತನ್ನ ಹೆಂಡತಿಯನ್ನು ಬಿಟ್ಟು ಸನ್ಯಾಸ ಸ್ವೀಕಾರ ಮಾಡ್ತಾನೆ ಅಂದರೆ ಅದು ಅಧರ್ಮ. ಯಾವುದೋ ಸನ್ಯಾಸಿ ಹಾಗೆ ಮಾಡೋ ಹಾಗಿಲ್ಲ. ಹಾಗೆ ಹೇಳ್ತಾ ನಿಮ್ಗೆ ಗೊತ್ತಾಗಿರೋದು ಯಾರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ತಿರ್ಲಿ. ಅದು ಹೀಗೆ ಇದೆ. ಈಗ ಶಿವನನ್ನು ಕೇಳಿದ್ದಾನೆ. ಈಶ್ವರ ಆತ್ಮಲಿಂಗವನ್ನು ಕೊಟ್ಟನಂತಪ್ಪ. ರಾವಣ ತಗೊಂಡು ಬರ್ತಾ ಇದ್ದಾನೆ. ಕೈಲಾಸವೆಲ್ಲ ಕತ್ತಲಾಗಿದೆ. ಗಣಪತಿಯನ್ನೇ ಎಲ್ಲರೂ ಕೇಳಿದರು, ನೀನು ಹೋಗಿ ಏನಾದ್ರು ಮಾಡಿ ಇದನ್ನು ವಾಪಸ್ ತಗೊಂಡ್ಬ ಅಂತ. ಹಾಗೆ ತಗೊಂಡು ಬರಲಿಕ್ಕಾಗಿ ಗಣಪತಿ ಬಂದ. ರಾವಣ ಹೋಗ್ತಾ ಇದ್ದ. ಪಾಪ ಅವನು ಧರ್ಮನಿಷ್ಠ, ಸಂಧ್ಯಾ ವಂದನೆಯೆಲ್ಲ ಮಾಡ್ತಾ ಇದ್ದವನು. ಸಂಜೆ ಹೊತ್ತಾಗಿದೆ. ಗಣಪತಿ ಬಂದ. ಯಾವುದು ಬೇರೆ ವೇಷದಲ್ಲಿ, ನಿನ್ನ ಹೆಸರೇನು ಅಂದ ಅವನು. ವೈಜ ಅಂತ ಅವನ ಹೆಸರು. ಅವನ ಇಟ್ಟಿಗೆ ವೈಜ ಅಂದ. ಏ ವೈಜ, ಈ ಲಿಂಗ ಇಟ್ಕೊಂಡ್ರೆ ಸ್ವಲ್ಪ ಹೊತ್ತು. ಆಮೇಲೆ ನಿಮ್ಗೆ ಕಥೆ ಗೊತ್ತಿದೆ, 3 ಎಣಿಸ್ತೀನಿ, 3 ಕೂಗ್ತೀನಿ, 8 ಬರ್ತೀನಿ, ನೆಲದ ಮೇಲೆ ಇಟ್ಬಿಡ್ತೀನಿ ಇತ್ಯಾದಿ. ಹಾಗೆ ಅವನು ಕೂಗಿದ. ಬರಲಿಲ್ಲ. ಆತ್ಮಲಿಂಗವನ್ನು ಇಟ್ಟು ಅದು ಬೆಳೀತು. ಅದನ್ನೇ ನಾವು ಗೋಕರ್ಣದಲ್ಲಿ ಕಥೆ ಹೇಳ್ತೀವಿ. ಆದರೆ ಪರಲಿಯಲ್ಲಿ ಈ ಕಥೆಯನ್ನು ಹೇಳ್ತಾರೆ. ಪರಲಿಯಲ್ಲಿ ಈ ಕಥೆಯನ್ನು ಹೇಳಿ ಆ ಶಿವಲಿಂಗಕ್ಕೆ ವೈಜನಾಥ ಅಂತ ಕರೀತಾರೆ. ಗಣಪತಿಯಿಂದ ಅದಕ್ಕೆ ಮಾನ್ಯತೆ ಸಿಕ್ಕು ಮತ್ತೆ ಕೈಲಾಸಕ್ಕೆ ಹೋಗಿದ್ದರಿಂದ ಅದನ್ನು ವೈದ್ಯನಾಥ ಅಂತ ಹೇಳಿ, ಆ ನಂತರ ಅದು ಅವಭ್ರಂಶವಾಗಿ ವೈದ್ಯನಾಥ ಅಂತಾಗಿ. ಪರಲ್ಯಾಂ ವೈದ್ಯನಾಥಂಚ. ಆಗ ರಾವಣ ಆ ಲಿಂಗವನ್ನು ಮತ್ತೆ ಪಡೆಯಲಿಕ್ಕಾಗಿ ಬಹಳ ಪ್ರಯತ್ನ ಪಟ್ಟನಂತೆ. ಯಾವುದರಿಂದ ಶಿವನನ್ನು ಒಲಿಸಬಹುದು ಅಂತ ನೋಡಿದಂತೆ. ಎಲ್ಲರೂ ಹೇಳಿದರಂತೆ, ಆ ರಹಸ್ಯ ಗೊತ್ತಿರತಕ್ಕಂಥದ್ದು ಇವರಿಗೆ. ಸಂಗೀತದಿಂದಲೇ, ಗಾನದಿಂದಲೇ ಶಿವನನ್ನು ಒಲಿಸಬಹುದು. ಅವನು ಮಹಾಭರತನಾಟ್ಯ ಪ್ರಭು. ಭರತನಾಟ್ಯಕ್ಕೆ ಸಂಗೀತವಿದೆ, ಭರತನಾಟ್ಯ ಇದೆಯೇನ್ರಿ? ಸಂಗೀತಕ್ಕೆ